ನಮಸ್ತೆ, ನನ್ನ ಹೆಸರು ಬಂದು ಮನು ಅಂತ. ಇಂದಿನ ವಿಡಿಯೋದಲ್ಲಿ ನೋಡಿರೋ ಹಾಗೆ ನಾನು ಹೇಳಿರೋ ಹಾಗೆ ಯಾವ ಕಾನ್ಸೆಪ್ಟ್ ಮೇಲೆ ಅಥವಾ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಬೇಕು ಅಂತ ನಾನು ಹೇಳಿದ್ದೆ. ಅಂದರೆ ನಾನು ಯೋಚನೆ ಮಾಡಿ ಕೂತು ಹೇಳ್ತೀನಿ ಅಂತ ಹೇಳಿದ್ದೆ. ಬಟ್ ಇವಾಗಲೂ ನನ್ನ ಕನ್ಫ್ಯೂಷನ್ ಇದೆ ಯಾವುದ್ರಲ್ಲಿ ಮಾಡಲಿ ಅಂತ. ಐ ಹ್ಯಾವ್ ನಾಲೆಡ್ಜ್ ಇನ್ ಸಮ್ ಪರ್ಟಿಕ್ಯುಲರ್ ಟಾಪಿಕ್. ನನಗೆ ನಾಲೆಡ್ಜ್ ಇದೆ, ಬಟ್ ಅದು ನಿಮ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಆ್ಯಂಡ್ ನಿಮ್ಗೆ ಯಾವ ಥರ ಎಕ್ಸ್ಪ್ಲೇನ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಫಸ್ಟ್ಲಿ ನಾನು ಏನು ಹೇಳಬೇಕು ಅಂದರೆ, ನನ್ನ ಟೈಟಲ್ ಮೀನ್ಸ್ ಯೂಸರ್ ನೇಮ್ ಏನಿದೆಯಲ್ಲ ಯೂಟ್ಯೂಬಲ್ಲಿ, ಮಿಸ್ಟರ್ ಡೂಡ್. ಓಕೆ, ಇದನ್ನು ನಾನು ತುಂಬ ಹಿಂದೆ, ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಪ್ರಾಬಬ್ಲಿ 4 to 5 years ಬ್ಯಾಕ್. ಆವಾಗಲೇ ನಾನು ಇದನ್ನು ಕ್ರಿಯೇಟ್ ಮಾಡಿದ್ದೆ, ಈ ಅಕೌಂಟ್ನ. ಬಟ್ ಆದರೆ ನನಗೆ ಏನು ವಿಡಿಯೋ ಅಪ್ಲೋಡ್ ಮಾಡೋದು, ಪೂರ್ ಎಡಿಟರ್. ನನಗೆ ಎಡಿಟ್ ಮಾಡೋಕ್ಕೆ ಅಂತ ಅಷ್ಟು ಬರಲ್ಲ, ಅಕ್ಯುರೇಟಾಗಿ ಬರಲ್ಲ. ಬಟ್ ಐ ವಿಲ್ ಡೂ ಲೈಕ್ ಸ್ಮಾಲ್, ಚಿಕ್ಕದಾಗಿ ಅಥವಾ ನಾರ್ಮಲ್ ಆಗಿರೋವಂಥ. ಈಗ ನೀವು ದಿನನಿತ್ಯ ಸ್ಟೇಟಸ್ಗಳಿಗೆ ಹಾಕ್ಕೊಳ್ಳೋ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಬರುತ್ತಲ್ಲ, ಸೊ ಆ ಟೈಪಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ಸೊ ತುಂಬ ವರ್ಷದಿಂದ ಆಸೆ ಇತ್ತು. ಸೊ ಆಸೆ ಇದ್ದು ಈಗ ಮೊಬೈಲ್ಗೆ ಹುಡ್ಕೊಂಡು ವೀಡಿಯೋ ಮಾಡೋಕ್ಕೆ ಏನು ವೀಡಿಯೋ ಮಾಡಲಿ ಅಂತ ತುಂಬ ಯೋಚನೆ ಮಾಡಿದ್ದೀನಿ. ಅದಾದಮೇಲೆ ನನಗೆ ಯಾವಾಗ ರಿಯಲೈಸ್ ಆಗಿ ತುಂಬ ಅನಿಸಿದೆ ನನಗೆ, ಅಂದರೆ ಯಾವಾಗ ವೀಡಿಯೋ ಮಾಡೋದು, ಏನು ವೀಡಿಯೋ ಮಾಡೋದು. ಇವಾಗ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಇದೆಲ್ಲ ಮಾಡಿದ್ರೆ ಅವ್ರೇನಾರು ಹಾಡ್ಕೋತಾರ, ಇಲ್ಲ ನಗ್ತಾರ, ಟೀಸ್ ಮಾಡ್ತಾರ, ರಿಲೇಷನ್ಸ್ ಎಲ್ಲ ನೋಡ್ತಾರೆ, ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಎಲ್ಲರೂ ನೋಡ್ತಾರಲ್ವ ಅನ್ನೋದೊಂದು ಮೈಂಡ್ಸೆಟಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಸೊ ಇವತ್ತು ಧೈರ್ಯ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ, ರಿಸಲ್ಟ್ ಏನು ಬರ್ಬೋದು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ರಿಸಲ್ಟ್ಸ್ ಅಂತ ಏನಿರಲ್ಲ, ಬಟ್ ವ್ಯೂಸ್ ಅಂತಲೂ ಇರಲ್ಲ ನಾನು ತಿಳ್ಕೊಂಡಿರೋ ಮಟ್ಟಿಗೆ. ಬಟ್ ಆದರೂ ಇಟ್ಸ್ ಮೈ ಇಂಟ್ರಡಕ್ಷನ್ ವಿಡಿಯೋ. ಮೊದಲನೇ ವಿಡಿಯೋ ನಾನು ಮಾತಾಡೋಕ್ಕಾಗದೆ ಪ್ಯಾನಿಕ್ಕಾಗಿ ಮಾತಾಡಿರೋ ಅಂಥ ವಿಡಿಯೋ. ಇದರಲ್ಲಿ ಪ್ಯಾನಿಕ್ ಇಲ್ಲದೇ ಓಪನ್ನಾಗಿ ಮಾತಾಡೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನು ಅಂತಂದರೆ, ಫಸ್ಟಾಗಿ ಏನು ಹೇಳಬೇಕು ಅಂತಂದರೆ, ನನ್ನ ಮಿಸ್ಟರ್ ಡೂಡ್ ಅನ್ನೋ ಹೆಸರು ತುಂಬ ಹಿಂದೆಯೇ ನಾನು ಇಷ್ಟಪಟ್ಟು ಇಟ್ಟಿದಂಥ ಹೆಸರು. ಅದೇ ಇವತ್ತರೆಗೂ ಇದೆ, ಮುಂದೆನೂ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ಮೇಲೆ ನಾನು ನಿಮ್ಮೆಲ್ಲರ ಡೂಡ್ ಮೀನ್ಸ್ ಮಿಸ್ಟರ್ ಡೂಡ್. ಓಕೆ, ನನ್ನ ಹೆಸರು ಬಂದು ಮನು ಅಂತ ಹೇಳಿ. ನಾನು ಬೆಂಗಳೂರು ಹುಡುಗ. ಸಾರಿ, ವಿಡಿಯೋ ಮಧ್ಯೆ ಅಡಚಣೆ ಆಯಿತು. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ, ಸೊ ವಿಡಿಯೋ ಹಾಗೆ ಕಟ್ಟಾಯಿತು. ಸೊ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂತಂದರೆ, ಈ ಡೂಡ್ ಅನ್ನೋ ಚಾನಲ್ನ ನನ್ನ ಓಪನ್ ಮಾಡಬೇಕು ಅನ್ನೋದು ನನ್ನ ತುಂಬ ದಿನ ಅಥವಾ ತುಂಬ ವರ್ಷಗಳಿಂದ ಇದ್ದಿದ್ದ ಆಸೆ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದ್ದೆ, ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ನನ್ನ ಫ್ರೆಂಡ್ಸು ಐಡಿಯಾ ಕೊಟ್ಟಿದ್ರು, ಮ್ಯಾಮ್ ನಾನು ಬರ್ತೀನಿ, ಕಾಮಿಡಿ ವೀಡಿಯೋಸ್ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ. ಯಾಕಂದರೆ ಎಲ್ಲರದ್ದು ನೋಡ್ತಿರ್ಬೇಕಾದ್ರೆ ಎಲ್ಲರಿಗೂ ಅನ್ಸುತ್ತಲ್ವ, ಎಲ್ಲರೂ ಮಾಡ್ತಿದ್ದಾರೆ, ನಾವು ಮಾಡೋಣ ಅನ್ನೋದು ಒಂದು ಹಸು ಇರುತ್ತಲ್ಲ. ಸೊ ಅದೇ ಥರ ಹಸು ನನ್ನಲ್ಲೂ ಇದ್ದು ನಾನು ಮಾಡಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟಿದ್ದು ಉದಾಹರಣೆಗಳು ತುಂಬ ಇದೆ. ಆಮೇಲೆ ಯಾಕಿದೆಲ್ಲ ಸುಮ್ಮನೆ ಚೆನ್ನಾಗಿರಲ್ಲ ಅನಿಸುತ್ತೆ, ಯಾರು ನೋಡಲ್ವೇನೋ ಅನ್ನೋ ಥರ ನನಗೂ ಫೀಲ್ ಆಗಿದೆ. ಅದಾದಮೇಲೆ ಇಷ್ಟು ಜನಗಳಿದ್ದಾರೆ, ಇಷ್ಟು ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಆಮೇಲೆ ದಿನೇ ವೀಡಿಯೋಗಳು ಮಾಡ್ತಾರೆ. ಅವ್ರದ್ದೆಲ್ಲ ಇರಬೇಕಾದ್ರೆ ನಮ್ಮದು ಯಾರಾದರೂ ನೋಡ್ತಾರ ಅನ್ನೋ ಮೈಂಡ್ಸೆಟ್ಟು ಬಂದಿದ್ದಿದೆ. ಅದೆಲ್ಲ ನೋಡಿ ಬೇಡ, ಹೀಗಾಗಲ್ಲ ಅಂತ ಕೂತು ಬಿಡು ಅಂತ ಹೇಳಿದ್ದೂ ಇದೆ. ಸರಿ ಆಯಿತು, ಇದೊಂದು ಸಲ ಫೈನಲ್ ಆಗಿ ನೋಡೋಣ ಏನಾಗುತ್ತೆ, ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಣ, ಇನ್ಮೇಲೆ ಮಾಡ್ತಾ ಇರೋಣ. ಆಗಿದ್ದಾಗಲಿ ದೇವರು ಕೈ ಹಿಡಿಬೇಕು ಅಂತಂದರೆ ಕೈ ಹಿಡ್ದೇ ಹಿಡಿತಾನೆ ಅನ್ನೋದು ತಿಳ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಮಾಡಿ, ಇಲ್ಲ ಬೇಡ, ಸಪೋರ್ಟ್ ಆಗಲಿಲ್ಲ ಅಥವಾ ಈ ವಿಡಿಯೋಸ್ ಯಾರಿಗೂ ಪುಷ್ ಆಗ್ತಿಲ್ಲ ಅಂತಂದರೆ ಐ ವಿಲ್, ನನಗೆ ಗೊತ್ತಾಗುತ್ತಲ್ಲ. ಆಬ್ವಿಯಸ್ಲಿ ಸುಮಾರು ಜನ 2 ವರ್ಷದಿಂದ ಮಾಡ್ಕೊಂಬಂದು 3ನೇ ವರ್ಷಕ್ಕೆ 4ನೇ ವರ್ಷಕ್ಕೆ ಇದು ಮಾಡ್ಕೊಂಡಿರೋರು ಇದ್ದಾರೆ. ಬಟ್ ಆದರೆ ನಾನೇನು ಅವ್ರಿಗಿನ್ನ ದೊಡ್ಡವನಲ್ಲ, ಅಥವಾ ಅವ್ರ ಥರ ಕಷ್ಟಪಟ್ಟು ಮಾಡಿ ಏನೋ
ಮಾಡ್ತಿರೋದಲ್ಲ. ಬಟ್ ಆದರೆ ಏನು ಅಂತಂದರೆ ನನಗೊಂದು ಆಸೆ ಮಾಡಬೇಕಿತ್ತು ಅನ್ನೋದೊಂದು ಆಸೆ ಇತ್ತು. ಈ ಏನೋ ಈ ಸೆಲೆಬ್ರಿಟಿ ಥರ ಇರಬೇಕು, ಕಾರ್ ತೊಗೋಬೇಕು, ಇಲ್ಲ 4 ಜನ ನನ್ನ ಸುತ್ತಮುತ್ತ ಬರಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಇದನ್ನು ಮಾಡ್ತಾಯಿಲ್ಲ. ಆಸೆ ಒಂದಿರುತ್ತೆ ಜೀವನದಲ್ಲಿ, ಇದನ್ನು ಮಾಡಬೇಕು ಅಂತ. ನನಗೂ ಕ್ಯಾಮ್ರಾ ಮುಂದೆ ನಿಲ್ಲಬೇಕು ತುಂಬ ಆಸೆ ಇತ್ತು, ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಬಟ್ ಅದು ನಿಲ್ಲಕ್ಕಾಗಲಿಲ್ಲ. ಸೊ ಇದ್ರ ಮೂಲಕನಾದರೂ ನಾನು ನಿಲ್ಬೋದಲ್ವಾ ಅನ್ನೋದೊಂದು ಮೈಂಡ್ ಇತ್ತು. ಸೊ ಅದಕ್ಕೋಸ್ಕರ ಈ ಯೂಟ್ಯೂಬ್ ಅನ್ನೋ ಒಂದು ಏನಿದೆ, ಯೂಟ್ಯೂಬ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ, ಇದ್ರ ಥ್ರೂ ನಾನು ಬರ್ಬೋದಲ್ವಾ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಯೂಟ್ಯೂಬ್ ಕ್ರಿಯೇಟರ್ ಆಗಿ ಯೂಟ್ಯೂಬ್ ಮಾಡಬೇಕು ಅಂತ, ವೀಡಿಯೋಸ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿ ಬಂದಿದ್ದೀನಿ. ಸೊ ಗೊತ್ತಿಲ್ಲ ನಿಮ್ಮ ಸಪೋರ್ಟ್ ಹೇಗಿರುತ್ತೆ, ಹೇಗೆ, ಯಾಕಂದರೆ ಇದು ಇಟ್ಸ್ ಮೈ ಸೆಕೆಂಡ್ ವೀಡಿಯೋ, ಇಟ್ಸ್ ನಾಟ್ ಮೈ ಫಸ್ಟ್ ವೀಡಿಯೋ. ಅದು ಅಪ್ಲೋಡ್ ಮಾಡಿ ನಾನು ಇನ್ನೂ ಹಾಫ್ ಆನ್ ಅವರ್ ಕೂಡ ಆಗಿಲ್ಲ. ಬಟ್ ಮಾತಾಡಬೇಕು ಅನ್ನೋದಕ್ಕೋಸ್ಕರನೇ ನಾನು ಕಾಲ್ ಮಾಡಿ ನಾನು ಮಾತಾಡಬೇಕು ಅನ್ನೋದಕ್ಕೋಸ್ಕರನೇ ವೀಡಿಯೋ ಮಾಡ್ತಾ ಇರೋದು. ಏನಾದರೂ ತಪ್ಪು ಹೋಗ್ತಾ ತಿದ್ಕೋತೀನಿ. ಏನಾದರೂ ಇದ್ದರೆ ನಾನು ಕೆಲವ್ರು ವೀಡಿಯೋಸ್ ನೋಡಿ, ಅನುಭವ ಇರೋರ್ದು ನೋಡಿ ನಾನು ಕಲ್ತ್ಕೋಬೇಕಾಗತ್ತೆ. ಅಲ್ಲಿವರೆಗೂ ನನ್ನ ಹೀಗೆ ಸಪೋರ್ಟ್ ಮಾಡ್ತಾ, ಹೆಲ್ಪ್ ಮಾಡ್ತಾ, ನಿಮ್ಮಲ್ಲೇ ಒಬ್ಬ ಫ್ರೆಂಡ್ ಅಥವಾ ಅಣ್ಣ ಅಥವಾ ತಮ್ಮ ಅನ್ನೋ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ಈ ಮಾತನ್ನು ಇವತ್ತಿಗೆ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಸ್ಟಾರ್ಟ್ ಮಾಡ್ತೀನಿ, ವೆರಿ ಸೂನ್ ಸ್ಟಾರ್ಟ್ ಮಾಡ್ತೀನಿ ವಿತ್ ಬ್ಯೂಟಿಫುಲ್ ಕಂಟೆಂಟ್. ನನ್ನ ಫಸ್ಟ್ ಕಂಟೆಂಟು ಕೂಡ ನಿಮಗೆ ಗೊತ್ತಿಲ್ಲ ಎಷ್ಟು ಇಷ್ಟ ಆಗುತ್ತೆ ಅಂತ. ಬಟ್ ಐ ವಿಲ್ ಡೂ ಮೈ ಬೆಸ್ಟ್. ನಾನು ಮಾಡಿ ನಿಮಗೂ ಅಪ್ಲೋಡ್ ಮಾಡ್ತೀನಿ, ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ID ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ತುಂಬ ಫಾಲೋವರ್ಸ್ ಏನಿಲ್ಲ, ಬೆಳವಣಿಗೆ ಎಷ್ಟಿರ್ಬೋದು, ಹೋಗಿ ನೋಡಿ. ಅದರಲ್ಲಿ ಒಂದೇ ಒಂದು ವೀಡಿಯೋ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ, ರೀಲ್ಸ್ ಆಗಿ ನಂದು ಒನ್ ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಹೋಗಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಯಿತು ಅಂದರೆ ಫಾಲೋ ಮಾಡಿ. ಓಕೆನಾ? ನೆಕ್ಸ್ಟು ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್. ಐ ಆಮ್ ಯುವರ್ ಮಿಸ್ಟರ್ ಡೂಡ್.